ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇರಾನ್ ಯುದ್ಧ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕಳೆದ ಫೆಬ್ರವರಿ 28ನೇ ತಾರೀಕು ಮಾತುಕತೆಗಳ ನಡುವೆ ಮೋಸದಿಂದ ಯಾಮಾರಿಸಿ ದಾಳಿಯನ್ನು ಆರಂಭಿಸಿದ ಮೊದಲ ಕ್ಷಣದಿಂದಲೇ ಇರಾನ್ ಮೇಲೆ ದೊಡ್ಡ ದೊಡ್ಡ ಬಾಂಬುಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಮೊದಲ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಾಮಿನಿ ಅವರ ಹತ್ಯೆ ಆಯಿತು. ಆ ನಂತರ ಆಗ್ತಿರುವಂತಹ ಪ್ರತಿ ಬೆಳವಣಿಗೆಯನ್ನು ಸಹ ನಾನು ನಿಮಗೆ ನಿರಂತರವಾಗಿ ಸುದ್ದಿ ಮಾಡ್ತಾನೆ ಇದ್ದೀನಿ, ನೀವು ನೋಡ್ತಾ ಇದ್ದೀರಿ. ನಿನ್ನೆ ಏನಾಯ್ತು? ನಿನ್ನೆ ಇನ್ನೊಂದು ಬಹಳ ಮುಖ್ಯವಾದಂತಹ ವ್ಯಕ್ತಿಯನ್ನ, ಇರಾನ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಯನ್ನ ಇಸ್ರೇಲ್ ಕೊಂದು ಹಾಕ್ತು. ಡಿಫೆನ್ಸ್ ಅಡ್ವೈಸರ್, ಭದ್ರತಾ ಸಲಹೆಗಾರ ಆಗಿದ್ದಂತಹ ವ್ಯಕ್ತಿಯನ್ನ, ಅಲಿ ಲಾರಿಜನಿ ಅನ್ನುವಂತಹ ವ್ಯಕ್ತಿಯನ್ನ ಕೊಂದು ಹಾಕಿದರು. ಅದಕ್ಕೆ ಪ್ರತೀಕಾರವಾಗಿ ಇರಾನ್ ದಾಳಿಗಳನ್ನ ಮಾಡ್ತಾ ಇದೆ. ಅವರ ಹತ್ಯೆಗೆ ಸೇಡು ತೀರಿಸಿಕೊಳ್ಳುವ ದಾಳಿಗಳನ್ನ ಮಾಡ್ತಾ ಇದೆ. ಆ ದಾಳಿಗಳ ನಡುವೆ ಹೊಸ ಮಿಸೈಲ್ ಅನ್ನ ಜಗತ್ತಿನ ಮುಂದೆ ಇಟ್ಟಿದೆ. ಇಸ್ರೇಲ್ಗೆ ಹಾಕಿ ಅದರ ವಿಧ್ವಂಸಕ ಶಕ್ತಿ ಎಷ್ಟು ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಸೊ ಆ ಮಿಸೈಲ್ ಯಾವುದು? ಆ ಮಿಸೈಲ್ ಶಕ್ತಿಗೆ ಇಸ್ರೇಲ್ನ ಯಾವೆಲ್ಲ ಭಾಗಗಳು ಎಫೆಕ್ಟ್ ಆಗಿದ್ದಾವೆ, ಏನೆಲ್ಲ ನಡೀತಾ ಇದೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಾನು ಹೇಳ್ದಂಗೆ ಇರಾನ್ನ ನಂಬರ್ 2 ಅಂತಲೇ ಕರೆಯಬಹುದಾದಂತಹ ಅತ್ಯಂತ ಪವರ್ಫುಲ್ ಮ್ಯಾನ್ ಮತ್ತು ಇಂಪಾರ್ಟೆಂಟ್ ಮ್ಯಾನ್ ಅಲಿ ಲಾರಿಜನಿ ಅನ್ನುವಂತಹ ವ್ಯಕ್ತಿ ಇತ್ತೀಚೆಗೆ ಇರಾನ್ನ ಫೇಸ್ ಆಗಿ ಇಡೀ ಜಗತ್ತಿನ ಮುಂದೆ ಹೇಳಿಕೆಗಳನ್ನು ಕೊಡೋದಕ್ಕೆ ಬರ್ತಿದ್ರು. ಅವರ ಹುದ್ದೆ ಭದ್ರತಾ ಸಲಹೆಗಾರ, ಬಹಳ ಮುಖ್ಯವಾದಂತಹ ವ್ಯಕ್ತಿ IRGCಗೆ. ಅವರನ್ನ ನಿನ್ನೆ ಅವರ ಮಗಳ ಮನೆಗೆ ಹೋಗುವ ಸಂದರ್ಭದಲ್ಲಿ ಟ್ರ್ಯಾಕ್ ಮಾಡಿ ಕೊಂದು ಹಾಕಿದ್ರು. ಅದನ್ನ ಏನೋ ತಮ್ಮ ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಸುದ್ದಿ ಪ್ರಸಾರ ಮಾಡಿಕೊಂಡ್ರು. ಆದರೆ ಇರಾನ್ ಯಥಾ ಪ್ರಕಾರ ತನ್ನ ಪ್ರತಿದಾಳಿಯನ್ನು ತೀವ್ರಗೊಳಿಸ್ತು. ಕಳೆದ 15-16 ದಿನಗಳಿಂದ ಏನು ದಾಳಿ ನಡೆಸ್ಕೊಂಡು ಬರ್ತಿದೆ, 19 ದಿನ ಆಕ್ಚುಲಿ 19 ದಿನಗಳಿಂದ ದಾಳಿ ನಡೆಸ್ಕೊಂಡು ಬರ್ತಿದೆಯಲ್ಲ, ಆ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚು ಮಾಡಿತು. ಅಲಿ ಲಾರಿಜನಿ ಅವರ ಹತ್ಯೆಗೆ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಶಪಥ ಮಾಡಿತು. ಆ ಶಪಥದ ಭಾಗವಾಗಿ ನಿನ್ನೆ ರಾತ್ರಿ ಇಸ್ರೇಲ್ನ ಮುಖ್ಯವಾದಂತಹ ನಗರ ಮತ್ತು ರಾಜಧಾನಿ ಟೆಲ್ ಅವೀವ್ ಮೇಲೆ ಬೆಂಕಿ ಉಗುಳಿದವು. ಹೊಸ ಮಿಸೈಲ್ ಆಚೆ ಬಂತು. ಅದರ ಹೆಸರು ಹಜ್ ಖಾಸೆಮ್ ಅನ್ನುವಂತಹ ಮಿಸೈಲ್ ಅನ್ನ ಜಗತ್ತಿಗೆ ಪರಿಚಯಿಸಿದ್ರು. ಇರಾನ್ ಪವರೇ ಮಿಸೈಲ್ ಪವರ್. ಎಷ್ಟು ಲಕ್ಷ ಮಿಸೈಲ್ ಇಟ್ಕೊಂಡಿದ್ದಾರೆ ಯಾರಿಗೂ ಅಂದಾಜಿಲ್ಲ. ಅಂಡರ್ ಗ್ರೌಂಡ್ ಮಿಸೈಲ್ ನಗರಗಳನ್ನು ನಿರ್ಮಿಸಿ ಸ್ಟಾಕ್ ಅಲ್ಲಿಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಹಾಗಾಗಿ ಇರಾನ್ ಅಷ್ಟು ಧೈರ್ಯವಾಗಿರೋದು. ತನಗೆ ಅಷ್ಟು ಪೆಟ್ಟಾಗ್ತಿದ್ರು, ಅಷ್ಟು ದೊಡ್ಡ ದೊಡ್ಡ ನಾಯಕರು ಸಾಯ್ತಿದ್ರು ಸಹ ಹಿಂದೆ ಹೋಗುವ ಅಥವಾ ಮಾತುಕತೆಗೆ ಕೂರುವ, ಯುದ್ಧ ವಿರಾಮಕ್ಕೆ ಒಪ್ಪುವ ಯಾವುದಕ್ಕೂ ಸಿದ್ಧ ಇಲ್ಲ ಇರಾನ್. ನಾವು ಹೋರಾಡ್ತೀವಿ, 5 ವರ್ಷ ಆಗ್ಲಿ ನಮ್ಮ ಹತ್ರ ಮಿಸೈಲ್ ಇದೆ ಅಂತ ಹೇಳ್ಕೊಂಡು ಓಡಾಡ್ತಿದೆ. ಅದರ ಭಾಗವಾಗಿಯೇ ಈ ಹಜ್ ಖಾಸೆಮ್ ಅನ್ನುವಂಥದ್ದು ಬಂತು. ಮೊನ್ನೆ ನಿಮಗೆ ಪರಿಚಯ ಮಾಡಿಸಿದ್ದೆ ಅಥವಾ ಅದರ ವಿವರಗಳನ್ನು ಕೊಟ್ಟಿದ್ದೆ. ಸೆಜ್ಜಿಲ್ ಅನ್ನುವಂತಹ ಏನು ಕ್ಷಿಪಣಿ ಮಿಸೈಲ್ ಎಷ್ಟು ವಿಧ್ವಂಸಕ ಮಾಡ್ತಾ ಇದೆ, ಹೇಗೆ ಇಸ್ರೇಲ್ ಅನ್ನ ನಡಗಿಸ್ತಾ ಇದೆ ಅಂತ. ಈ ಬಾರಿ ಅದಕ್ಕಿಂತ ಕಡಿಮೆ ಪವರ್ಫುಲ್ ಆದರೂ ಸಹ ಇಸ್ರೇಲ್ ಮತ್ತು ಅಮೆರಿಕ ಎರಡನ್ನೂ ನಡಗಿಸ್ತಾ ಇದೆ. ಕಾರಣ ಇಷ್ಟೇ, ಇಸ್ರೇಲ್ ನಲ್ಲಿರುವಂತಹ ಆಂಟಿ ಮಿಸೈಲ್ ಸಿಸ್ಟಮ್ ಸೋತು ಸುಣ್ಣ ಆಗೋಗಿದೆ. ಅದರ ಕೌಂಟರ್ ಅಟ್ಯಾಕ್ ಮಾಡುವಂತಹ ಮಿಸೈಲ್ಗಳು ಇಲ್ಲ, ಅದಕ್ಕೆ ಖಾಲಿ ಆಗಿದಾವ. ಆಲ್ಮೋಸ್ಟ್ ಇರುವಂತಹವನ್ನ ತುಂಬಾ ಜಾಗರೂಕತೆಯಿಂದ ಬಳಸ್ಕೊಳ್ಬೇಕಾಗಿದೆ. ಹಾಗಾಗಿ ಇರಾನ್ ಮಾಡುವಂತಹ ದಾಳಿಗೆ ಉತ್ತರ ಕೊಡುವ ಶಕ್ತಿ ಅಥವಾ ಅವುಗಳನ್ನು ಆಕಾಶದಲ್ಲಿ ಹೊಡೆದು ಉರುಳಿಸುವ ಶಕ್ತಿ ಇಸ್ರೇಲ್ ಅಲ್ಲಿ ಕುಗ್ಗಿ ಹೋಗಿದೆ. ಹಾಗಾಗಿ ನಿನ್ನೆ ರಾತ್ರಿ ಹಜ್ ಖಾಸೆಮ್ ಬಳಕೆ ಆಯ್ತಲ್ಲ, ಟೆಲ್ ಅವೀವ್ ಚಿಂದಿ ಆಗೋಗಿದೆ. ಎಲ್ಲೆಲ್ಲಿ ಏನಾಗಿದೆ ಅನ್ನೋದನ್ನ ತಿಳಿಸೋದಕ್ಕಿಂತ ಮೊದಲು ಈ ಹಜ್ ಖಾಸೆಮ್ ಶಕ್ತಿ ಏನು ಅನ್ನೋದನ್ನ ವಿವರಿಸ್ತೇನೆ. ಅದು 1200ರಿಂದ 1400 ಕಿಲೋಮೀಟರ್ ವರೆಗೆ ಹೋಗಬಲ್ಲದು. ಸೊ ಇಸ್ರೇಲ್ ಅದರ ಟಾರ್ಗೆಟ್ ಒಳಗಡೆ ಬರುತ್ತೆ, ನೋ ಪ್ರಾಬ್ಲಮ್. 500 kg ವರೆಗೆ ಸ್ಫೋಟಕಗಳನ್ನ ಹೊತ್ತು ಹೋಗಬಹುದು. ಅದರ ಶಕ್ತಿ ಅಷ್ಟಿದೆ. ಮತ್ತು ಅದರ ವೇಗ ಸುಮಾರು 14,700 ಕಿಲೋಮೀಟರ್ ಪ್ರತಿ ಗಂಟೆ. 14,700 ಕಿಲೋಮೀಟರ್ ಅಂದ್ರೆ ಸುಮಾರು ಒಂದು 10-11 ನಿಮಿಷದಲ್ಲಿ ಇರಾನ್ನಿಂದ ಇಸ್ರೇಲ್ ತಲುಪುತ್ತೆ, ಟೆಲ್ ಅವೀವ್ನ ತಲುಪುತ್ತೆ. ಅದೇ ಕೆಲಸವನ್ನ ಇಡೀ ರಾತ್ರಿ ನಿನ್ನೆ ಮಾಡುದು. ಸೊ ಎಲ್ಲೆಲ್ಲಿ ಏನೇನಾಯ್ತು? ಟೆಲ್ ಅವೀವ್ನಲ್ಲಿ ಸಾವು ನೋವು ದೊಡ್ಡ ಮಟ್ಟದಲ್ಲಿ ಆಗಿದೆ ಅಂತ ಮಾಹಿತಿ ಬರ್ತಿದೆ. ಬಟ್ ಇಸ್ರೇಲ್ ಅದನ್ನು ಹೊರಗಡೆ ಇಡೋದಿಲ್ಲ, ಯಾರು ಹೊರಗಡೆ ಇಡೋ ಹಾಗೂ ಇಲ್ಲ. ಅವರದೇ ಪ್ರಜೆಗಳಿಗೆ ಅದು ಎಚ್ಚರಿಕೆಯನ್ನು ಕೊಟ್ಟಿದೆ.
ಯಾರಾದರೂ ಅದರ ಏನು ನಷ್ಟ ಆಗ್ತಿದೆ ಇಸ್ರೇಲ್ ಒಳಗಡೆ ಅದರ ಫೋಟೋಸು ವಿಡಿಯೋಸು ಹಂಚ್ಕೊಂಡ್ರೆ 5 ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಇಸ್ರೇಲಿ ಪ್ರಜೆಗಳನ್ನ ಬೆದರಿಸಿಟ್ಟಿದೆ ಇಸ್ರೇಲ್. ಹಾಗಾಗಿ ವಾಸ್ತವ ಅಂಶ ಹೊರಗಡೆ ಬರೋದಿಲ್ಲ. ಬಟ್ ಆಗಿರೋ ವಿಧ್ವಂಸಕ್ಕೆ ಆಗಿರೋ ದಾಳಿಗೆ ಸಿಕ್ಕಾಪಟ್ಟೆ ಜೀವಗಳು ಹೋಗಿದ್ದಾವೆ. 1 ತಲೆಗೆ 100 ತಲೆ ಲೆಕ್ಕದಲ್ಲಿ ಹೋಗಿದ್ದಾವೆ ಅಂತ ಮಾಹಿತಿ ಬರ್ತಿದೆ. ಮೊದಲ ದಾಳಿ ಆಗಿದ್ದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಮೇಲೆ. ಟೆಲ್ ಅವೀವ್ನಲ್ಲಿರುವಂತಹ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಧ್ವಂಸ ಆಗೋಯ್ತು. ಅದರ ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕಾಯಿತು. ಆನಂತರ ಟೆಲ್ ಅವೀವ್ನ ಸಬಬ್ ಅಂದ್ರೆ ಹೊರವಲಯದಲ್ಲಿರುವಂತಹ ರಾಮತ್ ಗಾನ್ ಅನ್ನುವಂತಹ ಒಂದು ಏರಿಯಾದ ಮೇಲೆಯೂ ಸಹ ಬಾಂಬಾರ್ಡ್ಮೆಂಟ್ ಆಗಿದೆ. ಅಲ್ಲಿಯೂ ಸಹ ಈ ಹಜ್ ಖಾಸಂ ಮಿಸೈಲ್ಗಳು ಹೋಗಿ ಬಿದ್ದಾವೆ, ಡ್ರೋನ್ಗಳು ಬಿದ್ದಿದ್ದಾವೆ. ಅಲ್ಲಿಯೂ ಸಹ ದೊಡ್ಡ ಮಟ್ಟದಲ್ಲಿ ಜನ ಸತ್ತಿದ್ದಾರೆ ಅಂತ ಇರಾನ್ ಹೇಳ್ಕೊಳ್ತಿದೆ. ಯಾಕಂದ್ರೆ ಅದು ಜನವಸತಿ ಪ್ರದೇಶ, ಅಲ್ಲಿ ಬ್ಲಾಸ್ಟ್ ಆಗಿದೆ ಅಥವಾ ಅಲ್ಲಿ ದಾಳಿಯಾಗಿದೆ. ಇನ್ನೊಂದು ಬ್ನೈ ಬ್ರಾಕ್ ಅನ್ನುವಂತಹ ಒಂದು ಪ್ರದೇಶ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸಿದೆ. ಅಲ್ಲೂ ಸಹ ಜೀವಹಾನಿ ಆಗಿದೆ ಅಂತ ಹೇಳ್ಕೊಳ್ತಾ ಇದೆ. ಅಲ್ಲಿರುವಂತಹ ಒಂದಷ್ಟು ಮನೆಗಳ ಮೇಲೆ, ಬಿಲ್ಡಿಂಗ್ಗಳ ಮೇಲೆ ಮಿಸೈಲ್ಗಳು ಬಿದ್ದಿದೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇನ್ನು ಸಾವಿಡೋರ್ ಟ್ರೈನ್ ಸ್ಟೇಷನ್, ಆ ಒಂದು ರೈಲ್ವೆ ನಿಲ್ದಾಣದ ಮೇಲೂ ಸಹ ದಾಳಿಯಾಗಿದೆ. ಅದಕ್ಕೂ ಸಹ ದೊಡ್ಡ ಮಟ್ಟದ ಹಾನಿಯಾಗಿದೆ ಅಂತ ಹೇಳ್ಕೊಳ್ಳಲಾಗ್ತಿದೆ. ಕೆಲವು ಫೋಟೋಗಳು ಬಂದಿದ್ದಾವೆ. ಅದರಲ್ಲಿ ಟ್ರೈನ್ಗಳೆಲ್ಲ ನಜ್ಜುಗುಜ್ಜಾಗಿರುವಂಥದ್ದು, ಪಾರ್ಕಿಂಗ್ ಲಾಟ್ ಅಲ್ಲಿ ಕಾರುಗಳೆಲ್ಲ ನಜ್ಜುಗುಜ್ಜಾಗಿರುವಂಥದ್ದು ನೀವು ನೋಡಬಹುದು. ಸಿಕ್ಕಾಪಟ್ಟೆ ಬಂತು. ಬಟ್ ಯಾರು ಕೊಟ್ಟರು ಆ ಫೋಟೋಸ್ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಇಸ್ರೇಲ್ ಗೊತ್ತಾದ್ರೆ ಯಾರು ಕೊಟ್ಟರು ಅಂತ. ಅವರದೇ ಪ್ರಜೆ ಆಗಿದ್ರೆ ಅವ್ರು 5 ವರ್ಷ ಜೈಲಿಗೆ ಹೋಗ್ಬೇಕಾಗತ್ತೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇನ್ನೊಂದು ಪೆತಾ ತಿಕ್ವಾಲ್ ಮತ್ತು ಕಾಫರ್ ಖಾಸಿಮ್ ಅನ್ನುವಂತಹ ಪ್ರದೇಶಗಳಲ್ಲಿ ಬೆಂಕಿ, ದೊಡ್ಡ ಮಟ್ಟದ ಬೆಂಕಿ ಬಿದ್ದಿದೆ. ಅಲ್ಲಿಯೂ ಸಹ ಸಾವು ನೋವು ಆಗಿದೆ ಎನ್ನುವ ಮಾಹಿತಿ ಇದೆ. ಬೆಂಕಿ ಡ್ರೋನ್ಗಳ ಅಟ್ಯಾಕ್ ಕಾರಣಕ್ಕೆ ಬಿದ್ದಿದೆ ಅಂತ ಇಸ್ರೇಲ್ ಹೇಳ್ಕೊಳ್ತಿದೆ. ಪ್ಲಸ್ ಮಿಸೈಲು ಸಹ ಹಾಕಿದೀವಿ ಆ ಪ್ರದೇಶಕ್ಕೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಸೊ ಇಸ್ರೇಲ್ ಯಾವುದು ಕನ್ಫರ್ಮ್ ಮಾಡಲ್ಲ, ಇರಾನ್ ಹಾಕಿರುವಂತಹ ಮಿಸೈಲು ಮತ್ತು ಡ್ರೋನ್ಗಳು ಇವು. ಸೊ ಇವು ಮುಖ್ಯವಾಗಿ ನಮಗೆ ಬಂದಿರುವಂತಹ ಮಾಹಿತಿ. ಯಾವುದು, ಅಲಿ ಲಾರಿಜಾನಿ ಅವರ ಹತ್ಯೆಗೆ ಪ್ರತೀಕಾರವಾಗಿ ಇರಾನ್ ನಡೆಸಿರುವಂತಹ ದಾಳಿ ಮತ್ತು ಸೆಜ್ಜಿಲ್ ನಂತರ ಮತ್ತೊಂದು ಹೊಸ ಆಯುಧವನ್ನು ಹೊರಗಡೆ ತೆಗೆದು, ಸೆಜ್ಜಿಲ್ಗಿಂತ ಕಡಿಮೆ ಪವರ್ಫುಲ್ ಆದರೂ ಸಹ ತುಂಬಾ ವಿಧ್ವಂಸಕವನ್ನು ಉಂಟು ಮಾಡಬಹುದಾದಂತಹ ಹಜ್ ಖಾಸೆಮ್ ಅನ್ನುವಂತಹ ಮಿಸೈಲ್ ಅದನ್ನು ಹೊರಗಡೆ ತೆಗೆದು ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಅಲಿ ಲಾರಿಜಾನಿ ಬಗ್ಗೆ ಆರಂಭದಲ್ಲಿ ಹೇಳಿದೆ ನಾನು, ಬಹಳ ಮುಖ್ಯವಾದ ವ್ಯಕ್ತಿಯಾಗಿದ್ರು. ಅವರ ಅಂತಿಮ ಸಂಸ್ಕಾರ ಅಥವಾ ಅಂತಿಮ ಯಾತ್ರೆಗೆ ಲಕ್ಷಾಂತರ ಜನ ಇರಾನ್ನ ತೆಹರಾನ್ನಲ್ಲಿ ಸೇರಿದ್ರು. ಅದರ ಫೋಟೋಗಳು ಸಹ ಎಲ್ಲ ಕಡೆ ವೈರಲ್ ಆಗ್ತಿದ್ದಾವೆ. ಅವರ ಸಾವಿಗೆ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ. ಮತ್ತು ಇರಾನ್ ಹೇಳಿರುವಂಥದ್ದು, ನಮ್ಮ ಪುಟ್ಟ ಪುಟ್ಟ ಮಕ್ಕಳನ್ನು ಕೊಂದ್ರಲ್ಲ, ಸ್ಕೂಲ್ ಮೇಲೆ ಮಿಸೈಲ್ಗಳು ಹಾಕಿ ಅದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀವಿ. ಆಯತುಲ್ಲಾ ಅಲಿ ಖಾಮಿನಿ ಅವರ ಹತ್ಯೆಗೆ ಪ್ರತೀಕಾರ ತೀರಿಸ್ಕೊಳ್ತೀವಿ. ಮತ್ತು ನಮ್ಮ ದೇಶದ ಒಂದೊಂದು ಪ್ರಜೆ ಯಾರದೆಲ್ಲ ಜೀವ ತೆಗಿತಿರೋ, ನೀವು ಯಾರನ್ನೆಲ್ಲ ಕೊಲ್ತಿರೋ ಎಲ್ಲರದ್ದು ಪ್ರತೀಕಾರ ತೀರಿಸ್ಕೊಳ್ತೀವಿ. ಯಾವುದನ್ನು ಬಿಡೋದಿಲ್ಲ. ಮಂಡಿ ಊರಿಸ್ತೀವಿ ಅಮೆರಿಕ ಮತ್ತು ಇಸ್ರೇಲ್ ಅನ್ನ. ನಮ್ಮಲ್ಲಿ ಆ ಶಕ್ತಿ ಇದೆ. ನಾವು ಸತ್ರು ಸರಿನೇ, ನಿಮ್ಮನ್ನ ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಇಸ್ರೇಲ್ ಗಟ್ಟಿ ಧ್ವನಿಯಲ್ಲಿ ಹೇಳ್ಕೊಂಡಿದೆ. ಅದೇ ರೀತಿ ಕಳೆದ 19 ದಿನಗಳಿಂದ ನಡ್ಕೊಂಡಿದೆ. 19 ದಿನಗಳಿಂದ ಅದೇ ರೀತಿ ನಡ್ಕೊಂಡಿದೆ. ತನ್ನ ಮೇಲೆ ಬಹಳ ದೊಡ್ಡ ದಾಳಿಗಳಾಗ್ತಿದ್ದಾವೆ. ತೆಹರಾನ್ ಕಂಪ್ಲೀಟ್ ನಾಶ ಆಗಿದೆ ಆಲ್ಮೋಸ್ಟ್. ಆದರೂ ಹೆದರ್ತಾ ಇಲ್ಲ. ಅದರ ಜೀವ ಆಗಿರುವಂತಹ ಖರ್ಗು ದ್ವೀಪದ ಮೇಲೂ ಸಹ ಅಮೆರಿಕ ಅಟ್ಯಾಕ್ ಮಾಡಿತು. ಇರಾನ್ನ ಎಕ್ಸ್ಪೋರ್ಟ್ ಆಯಿಲ್ 90% ಎಕ್ಸ್ಪೋರ್ಟ್ ಆಯಿಲ್ ಅಲ್ಲೇ ಪ್ರೊಸೆಸ್ ಆಗೋದು ಆ ದ್ವೀಪದಲ್ಲಿ. ಅದರ ಮೇಲೆ ಬಾಂಬ್ ಹಾಕಿದ್ರು ಸಹ ಇರಾನ್ ಹೆದರ್ಲಿಲ್ಲ. ಅದಕ್ಕೆ ಪ್ರತಿರೋಧ ಒಡ್ಡುತ್ತಾನೆ ಇದೆ. ಏನು ಹೊರ್ಮುಜ್ ಸ್ಟ್ರೈಟ್ ಏನಿದೆ ಅದನ್ನ ಅಮೆರಿಕದ ಮಿತ್ರರಿಗೆ ಅಮೆರಿಕಾಗೆ ಓಪನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಕೊನೆಗೆ ಟ್ರಂಪ್ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಬೇಡ್ಕೊಳ್ಬೇಕಾಯ್ತು. ಫ್ರಾನ್ಸ್ಗೆ, ಯುಕೆಗೆ, ಸ್ಪೇನ್ಗೆ, ಚೈನಾಗೂ ಬೇಡ್ಕೊಳ್ಬೇಕಾಯ್ತು ಟ್ರಂಪ್, ನಿಮ್ಮ ಯುದ್ಧ ವಿಮಾನ ಕಳಿಸ್ಬಿಟ್ಟು ಹೊರ್ಮುಜ್ ಸ್ಟ್ರೈಟ್ ನ ಬಿಡುಗಡೆಗೊಳಿಸಿ ಅಂತ. ಯಾರು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಗುರು. ಫ್ರಾನ್ಸ್ ಸಮೇತವಾಗಿ ಯಾರು ನಮಗೂ ಇದಕ್ಕೆ ಸಂಬಂಧ ಇಲ್ಲ. ನೀವು ಹೋಗಿ ಬಿದ್ದಿದ್ದೀರಾ, ನೀವು ಯುದ್ಧ ಮಾಡ್ಕೊಳ್ಳಿ, ನಿಮ್ದಾಯ್ತು ಅವ್ರದಾಯ್ತು, ನಮ್ಮನ್ನು ಕರಿಬೇಡಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಕೊನೆಗೆ ಟ್ರಂಪ್ ನಾವು ಮಾತುಕತೆಗೆ ಸಿದ್ಧವಾಗಿದ್ದೀವಿ, ಇರಾನ್ ಸಿದ್ಧವಾಗಿಲ್ಲ ಅಂತ ಮಂಡಿಯೂರ್ಬೇಕಾಯ್ತು. ಓಪನ್ ಆಗಿ ಒಪ್ಕೊಂಡಿದ್ದಾರೆ ಟ್ರಂಪ್. ಇರಾನ್ನ ಪವರ್ ನೋಡಿ ನಮಗೆ ಶೇಕ್ ಆಗ್ಬಿಟ್ಟಿದೀವಿ ನಾವು. ಸಿಕ್ಕಾಪಟ್ಟೆ ಪವರ್ ಇದೆ ಇರಾನ್ ಅಲ್ಲಿ ಅಂತ, ಸಿಕ್ಕಾಪಟ್ಟೆ ಪವರ್ ಇದೆ ಅಂತ. ಅದರ ನಡುವೆ ಅಲಿ ಲಾರಿಜಾನಿ ಹತ್ಯೆ, ಅದಾದ ನಂತರ ಈಗ ಹೊಸದಾಗಿ ಹಜ್ ಖಾಸೆಮ್ ಅನ್ನುವಂತಹ ಮಿಸೈಲ್ ಹೊರಗಡೆ ಬಂದಿರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿವರಗಳು ನಾನು ಏನು ಕಲೆ ಹಾಕಿದ್ನೋ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.